ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಆರ್ಸಿಬಿ IPL ಫೀವರ್ ಶುರುವಾಯಿತು ಅಂತ ಅಂದ್ರೆ ಮುಗೀತು. ಎಲ್ಲ ಕಡೆಯೂ ಕೂಡ ಆರ್ಸಿಬಿಯ ಹವಾ ಜೋರಾಗಿರುತ್ತೆ. ಅದೇ ರೀತಿಯಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ನಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಇದ್ದೇ ಇರುತ್ತೆ. ನಾವು ಹೇಳುವಂತ ಆಟಗಾರರನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ತೆಗೆದುಕೊಳ್ಳಲ್ಲ, ಅದಕ್ಕೇನೆ ಇಷ್ಟು ವರ್ಷಗಳಾದರೂ ಕೂಡ ಕಪ್ ಗೆದ್ದಿಲ್ಲ ಅಂತ ಹೇಳಿ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾನೆ ಇರ್ತಾರೆ ಆರ್ಸಿಬಿ ಫ್ಯಾನ್ಸ್. ಆದ್ರೆ ಈ ಬಾರಿ ಮೆಗಾ ಹರಾಜಿಗೂ ಮುನ್ನ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಆ ಆಟಗಾರ ಆರ್ಸಿಬಿಗೆ ಬರ್ತಾನೆ, ಈ ಆಟಗಾರ ಆರ್ಸಿಬಿಗೆ ಬರ್ತಾನೆ, ಆರ್ಸಿಬಿ ಸಿಕ್ಕಾಪಟ್ಟೆ ಬಲಿಷ್ಠ ಆಗುತ್ತೆ ಅಂತ ಎಂದಿನಂತೆ ಚರ್ಚೆ ಮಾಡ್ತಾ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಆದ್ರೆ ಈಗ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಆರ್ಸಿಬಿ ಅವರು 3 ಬಲಿಷ್ಠ ಆಟಗಾರರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಆ ಆಟಗಾರರು, ಆ 3 ಬಿಗ್ ಪ್ಲೇಯರ್ಸ್ ಯಾರು? ಎಲ್ಲಿಯವರು? ವಿದೇಶಿ ಪ್ಲೇಯರ್ಸಾ ಅಥವಾ ನಮ್ಮ ದೇಶದ ಪ್ಲೇಯರ್ಸಾ? ನೋಡೋಣ ಬನ್ನಿ. ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ತಯಾರಿ ಶುರುವಾಗಿದೆ. ವರ್ಷದ ಕೊನೆಯಲ್ಲಿ ನಡೆಯಲಿರೋ ಮೆಗಾ ಆಕ್ಷನ್ ನಲ್ಲಿ ಬಲಿಷ್ಠ ತಂಡಗಳನ್ನ ಕಟ್ಟುವ ಲೆಕ್ಕಾಚಾರದಲ್ಲೇ ಎಲ್ಲ ಫ್ರಾಂಚೈಸಿಗಳು ಕೂಡ ಇವೆ. ಈ ವಿಚಾರದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಹ ಹೊರತಾಗಿಲ್ಲ. ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಗೆ ಗೇಟ್ ಪಾಸ್ ನೀಡೋ ಲೆಕ್ಕಾಚಾರದಲ್ಲಿರುವ ಫ್ರಾಂಚೈಸಿ ಈಗಾಗಲೇ ನ್ಯೂ ಕ್ಯಾಪ್ಟನ್ ಹುಡುಕಾಟದಲ್ಲಿ ಬ್ಯುಸಿ ಆಗಿದೆ. ಈ ಸ್ಥಾನಕ್ಕೆ ಕಪ್ ಗೆಲ್ಲಿಸಿ ಕೊಡಬಲ್ಲ ನಾಯಕನ ಕರೆತರುವ ಯತ್ನದಲ್ಲಿದೆ. ಹಾಗಾಗಿ ಮೆಗಾ ಹರಾಜಿನಲ್ಲಿ ಈ ಆಟಗಾರರ ಮೇಲೆ ಕಣ್ಣಿಟ್ಟಿದೆ. ಎಷ್ಟೇ ಕೋಟಿ ಖರ್ಚಾದರೂ ಸರಿ, ಅವರನ್ನ ಖರೀದಿಸಲು ಹರಾಜಿನಲ್ಲಿ ಫೈಟ್ ಮಾಡಲು ನಿರ್ಧಾರ ಮಾಡಿದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ವಿಧ್ವಂಸಕ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಮೇಲೆ ಆರ್ಸಿಬಿ ಕಣ್ಣಿಟ್ಟಿದೆ ಅನ್ನೋದು ಲೇಟೆಸ್ಟ್ ಸುದ್ದಿ. ಒಂದು ವೇಳೆ ಅವರನ್ನ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಕೈ ಬಿಟ್ರೆ ಆರ್ಸಿಬಿ ಖರೀದಿಸೋದ್ರಲ್ಲಿ 2 ಮಾತಿಲ್ಲ. ಅಷ್ಟೇ ಅಲ್ಲ, ಮಿಚೆಲ್ ಸ್ಟಾರ್ಕ್ ಒಬ್ಬ ಅತ್ಯುತ್ತಮ ಬೌಲರ್. ಕೆಕೆಆರ್ ಕೇವಲ ಒಬ್ಬ ವಿದೇಶಿ ಆಟಗಾರರನ್ನ ಉಳಿಸಿಕೊಳ್ಳೋದ್ರಿಂದ ಸ್ಟಾರ್ಕ್ ಅವರನ್ನ ಕೈ ಬಿಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಆರ್ಸಿಬಿಗೆ ಸ್ಟಾರ್ಕ್ಗೆ ಅವಕಾಶ ಸಿಗಲಿದೆ. ಜೊತೆಗೆ ಫಿಲ್ ಸಾಲ್ಟ್ ಒಬ್ಬ ಅದ್ಭುತ ಬ್ಯಾಟ್ಸ್ಮನ್. ಆರ್ಸಿಬಿ ಡು ಪ್ಲೆಸಿಸ್ ಅವರನ್ನ ಕೈ ಬಿಟ್ರೆ ಅವರ ಸ್ಥಾನದಲ್ಲಿ ಸಾಲ್ಟ್ ಸ್ಫೋಟಕ ಓಪನಿಂಗ್ ನೀಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ 3 ಪ್ಲೇಯರ್ಸ್ ನಮ್ಮ ಆರ್ಸಿಬಿಗೆ ಬಂದಿದ್ದೇ ಆದ್ರೆ ಆರ್ಸಿಬಿ ಈ ಬಾರಿ ಕಪ್ಪು ಹೊಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದಾಂಡಿಗರಿದಾರಲ್ಲ, ಇವರು ವಿಶ್ವ ಕ್ರಿಕೆಟ್ ಅನ್ನ ಭಯ ಪಡಿಸುವಂತ ದಾಂಡಿಗರು ಮತ್ತು ಹೊಡಿಬಡಿ ಆಟಕ್ಕೆ ಯಾವತ್ತೂ ಕೂಡ ಸೈ ಎನಿಸಿಕೊಂಡಿರುವಂತ ಆಟಗಾರರು. ಹಾಗಾಗಿ ಈ 3 ಆಟಗಾರರು ನಮ್ಮ ತಂಡಕ್ಕೆ ಅಂದ್ರೆ ಆರ್ಸಿಬಿ ತಂಡಕ್ಕೆ ಬರಲಿ, ಜೊತೆಗೆ ಈ ಬಾರಿ ಕಪ್ ನಮ್ಮದಾಗಲಿ ಅನ್ನೋದೇ ಎಲ್ಲರ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.